ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಾಕ್ಯ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಮುರಿದ ಮನಸ್ಸುಳ್ಳವರು ಯಾರಪ್ಪ? ಈ ಮುರಿದ ಮನಸ್ಸುಳ್ಳವರು ಅಂದ್ರೆ ಯಾರು ನಾವು ನಂಬಿದವರು ನಮ್ಮನ್ನ ಕೈ ಬಿಟ್ಟು ಹೋದಾಗ, ನಮ್ಮನ್ನ ಜೊತೆ ಇದ್ದವರು ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಹೋದಾಗ, ನಮ್ಮ ಜೀವಿತದಲ್ಲಿ ನಮ್ಮ ಬಗ್ಗೆ ಬೇರೆಯವರು ತಪ್ಪಾಗಿ ಮಾತನಾಡುವಾಗ, ನಾವು ಮಾಡದೇ ಇರುವ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸುವಾಗ, ನಾವು ಇಲ್ಲದೇ ಇರುವ ಕಾರ್ಯಗಳನ್ನ, ನಮ್ಮ ಜೀವಿತದಲ್ಲಿ ನಡೀದೇ ಇರೋ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಡೀತು ಅಂತೇಳಿ ವಾದ ಮಾಡುವಾಗ ನಮ್ಮ ಮನಸ್ಸು ಬಹಳವಾಗಿ ಮುರಿದು ಹೋಗುತ್ತದೆ. ನಮ್ಮ ಜೀವಿತ ಬಹಳ ಮುರಿದ ಮನಸ್ಸುಳ್ಳ ರೀತಿಯಲ್ಲಿ ಆಗ್ಬಿಡ್ತೇವೆ. ನಾವು ಕುಗ್ಗಿ ಹೋಗುತ್ತೇವೆ. ಅಯ್ಯೋ, ಈ ಜೀವಿತನೇ ಬೇಡ, ಸತ್ತೋದ್ರೆ ಸಾಕು, ಯಾಕೆ ಜೀವನ ಎಂಬುದಾಗಿ ಕುಗ್ಗಿ ಹೋಗುತ್ತೇವೆ. ಈ ಲೋಕದಲ್ಲಿ ಇರೋದೇ ಬೇಡ, ಈ ಲೋಕನೂ ಬೇಡ, ಈ ಲೋಕದಲ್ಲಿರೋ ಯಾರು ಬೇಡ, ನಾನು ಒಬ್ಬಂಟಿಗಳಾಗಿದ್ರೆ ಸಾಕೆಂಬುದಾಗಿ ಕುಗ್ಗಿ ಹೋಗುತ್ತೇವೆ. ಈ ಕುಗ್ಗಿ ಹೋದಂಥವರಂದ್ರೆ ಡಿಪ್ರೆಷನ್, ದ ಸ್ಪಿರಿಟ್ ಆಫ್ ಡಿಪ್ರೆಷನ್, ಖಿನ್ನತ್ವಕ್ಕೆ ಒಳಗಡೆ ಹೋಗುತ್ತೇವೆ. ಪ್ರೀತಿ ದೇವರ ಮಕ್ಕಳೇ, ಮುರಿದ ಮನಸ್ಸುಳ್ಳವರಾಗಿ ನೀವು ಇವತ್ತಿರೋದಾದ್ರೆ, ನಿಮ್ಮ ಪರಿಸ್ಥಿತಿಗಳು ಯಾರ ಹತ್ರನೂ ಆಗ್ತಾ ಇಲ್ಲ. ನಿಮ್ಮ ತಂದೆ ತಾಯಿಗಳ ಹತ್ರ ಆಗಿರ್ಬೋದು, ನಿಮ್ಮ ಬಂಧು ಮಿತ್ರರ ಹತ್ರ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಹತ್ರ ಆಗಿರ್ಬೋದು, ನಿಮ್ಮ ಆಪ್ತ ಬಾಂಧವರ ಹತ್ರ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಇದ್ದಂತ ಅನೇಕರೊಟ್ಟಿಗೆ ನೀವು ಹೇಳಲಿಕ್ಕೆ ಆಗಲಾರದ ಪರಿಸ್ಥಿತಿಗಳಲ್ಲಿ, ನೀವು ಹೇಳಲಿಕ್ಕೆ ಆಗಲಾರದ ಸ್ಥಿತಿಗತಿಗಳಲ್ಲಿ ಒಂದು ವೇಳೆ ನೀವು ಇರೋದಾದ್ರೆ, ದೇವರು ಹೇಳ್ತಾ ಇದ್ದಾನೆ ಇವತ್ತಿನ ವಾಕ್ಯದಲ್ಲಿ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಅಂದ್ರೆ ದೇವರು ಹತ್ತಿರವಾಗುತ್ತಾನಂತೆ. ದೇವರು ಅಂಥವರಿಗೆ, ಯಾರ ಮನಸ್ಸು ಮುರಿಯಲ್ಪಟ್ಟಿದೆಯೋ, ಯಾರ ಮನಸ್ಸು ಜಜ್ಜಲ್ಪಟ್ಟಿದೆಯೋ, ಯಾರ ಹೃದಯದಲ್ಲಿ ಗಾಯಗಳಿದೆಯೋ, ಯಾರ ಹೃದಯಕ್ಕೆ ಬಹಳ ನೋವಿದೆಯೋ, ಅಂಥವರ ಹತ್ತಿರ ದೇವರಿದ್ದಾನೆ. ದೇವರು ಅಂಥವರ ಹತ್ರ ಇದ್ದಾರೆ. ಕುಗ್ಗಿ ಹೋದವರು, ಯಾರೆಲ್ಲ ಕುಗ್ಗಿಸಲ್ಪಟ್ಟಿದ್ದೀರೋ, ಎಲ್ಲರನ್ನ ಕೈ ಬಿಡಲ್ಪಟ್ಟವರಾಗಿ, ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿ, ಒಬ್ಬಂಟಿಗರಾಗಿ ನೀವು ಜೀವಿಸ್ತಿರೋದಾದ್ರೆ, ನೀವು ಕುಗ್ಗಿಸಲ್ಪಟ್ಟವರಾಗಿದ್ದೀರಿ. ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಯಾರು ಉದ್ಧಾರ ಮಾಡಲ್ಲ ಅಂತೇಳಿ ಅನೇಕರು ಮಾತಾಡಿರ್ಬೋದು, ನೀವು ಉದ್ಧಾರಣೆ ಆಗಲ್ಲ ಅಂತೇಳಿ ಸಪಸಿರ್ಬೋದು. ಆದ್ರೆ ದೇವರು ಹೇಳ್ತದೆ, ನಿಮ್ಮನ್ನ ಉದ್ಧರಿಸುವ ಆತನ ಹೇಳ್ತಾನೆ, ಕುಗ್ಗಿ ಹೋದವರನ್ನ ಉದ್ಧರಿಸ್ತಾನೆ. ಇದೇ ಕೀರ್ತನೆಗಳಲ್ಲಿ 147ನೇ ಕೀರ್ತನೆ 3ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ಪ್ರೀತಿ ದೇವ್ರ ಮಕ್ಕಳ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲ ದೇವ್ರ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ಅಲ್ಲ ದೇವ್ರ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಡ್ತದೆ. ನಾವು ಒಂದ್ಸಾರಿ ಆ ವಾಕ್ಯವನ್ನ ಓದೋಣ. ಈ ರೀತಿಯಲ್ಲಿ ಬರೆಯಲ್ಪಡುತ್ತೆ. 147ನೇ ಕೀರ್ತನೆ 3ನೇ ವಾಕ್ಯ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡ್ತಾನೆ. ನೋಡ್ರಿ, ಮುರಿದ ಮನಸ್ಸುಳ್ಳವರಿಗೆ ದೇವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾನಂದ್ರೆ, ಮುರಿದ ಮನಸ್ಸು ದೇವರಿಗೆ ಇಷ್ಟ ಯಾಜ್ಞೆ ಎಂಬುದಾಗಿ ದೇವರ ವಾಕ್ಯದಲ್ಲಿ 51ನೇ ಕೀರ್ತನೆಯಲ್ಲಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾವೆ. ಮುರಿದ ಮನಸ್ಸೇ ಯೆಹೋವನಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ ನಾವು ಗಮನಿಸ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ನೀವು ಮುರಿದ ಮನಸ್ಸುಳ್ಳವರಾಗಿರುವುದಾದ್ರೆ, ನಿಮ್ಮ ಜೀವಿತದಲ್ಲಿ ಮುರಿದು ಹೋದ ಹೃದಯದಲ್ಲಿ ನೀವಿರುವುದಾದ್ರೆ, ನಿಮ್ಮ ಹೃದಯದನ್ನ ದೇವರು ನೋಡ್ತಾ ಇದ್ದಾನೆ. ನಿಮ್ಮ ಹೃದಯದಲ್ಲಿರುವ ಕಷ್ಟಗಳನ್ನ, ನಿಮ್ಮ ಹೃದಯದಲ್ಲಿರುವ ವೇದನೆಗಳನ್ನ, ನಿಮ್ಮ ಹೃದಯದಲ್ಲಿರುವ ಕಣ್ಣೀರುಗಳನ್ನ, ನಿಮ್ಮ ಹೃದಯದಲ್ಲಿರುವ ಪರಿಸ್ಥಿತಿಗಳನ್ನ ನೀವು ಯಾರ ಜೊತೆ ಹೇಳಬೇಕಾಗಿಲ್ಲ. ದೇವರ ಹತ್ರ ಹೇಳೋದಾದ್ರೆ, ಆ ದೇವರು ನಿಮ್ಮ ಮುರಿದ ಮನಸ್ಸನ್ನ ವಾಸಿ ಮಾಡ್ತಾನೆ, ಅದರ ಗಾಯಗಳನ್ನ ಕಟ್ಟುತ್ತಾನೆ. ಅದರ ಗಾಯಗಳನ್ನ ಕಟ್ಟಿ ನಿಮ್ಮನ್ನ ಸಂಪೂರ್ಣವಾಗಿ ಸೌಖ್ಯಪಡಿಸ್ತಾನೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಮನಸ್ಸು ಇವತ್ತು ಯಾವ ರೀತಿ ಇದೆ, ನಿಮ್ಮ ಮನಸ್ಸು ಯಾವ ರೀತಿ ಇದೆ ಎಂಬುದಾಗಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಒಂದು ವೇಳೆ ಮುರಿದ ಮನಸ್ಸುಳ್ಳವರಾಗಿ ನೀವಿದ್ದೀರಾ, ಯಾರ ಹತ್ರನೂ ಹೇಳಲಿಕ್ಕಾಗಲಾರದ ಕಷ್ಟಗಳಲ್ಲಿ, ಯಾರ ಹತ್ರನೂ ಹೇಳಲಿಕ್ಕಾಗಲಾರದ ಹೋರಾಟಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನೀವಿದ್ದೀರಾ, ದೇವರು ಇವತ್ತು ಹೇಳ್ತಾ ಇದ್ದಾನೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನ ದೇವರು ಉದ್ಧರಿಸ್ತಾನೆ ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾನೆ. ಈ ವಾಕ್ಯ ನಿಮಗಾಗಿ ದೇವರು ಹೇಳಿದ್ದಾನೆ, ನಿಮಗೋಸ್ಕರನೇ ದೇವರು ಈ ವಾಕ್ಯಗಳನ್ನ ಬರೆದಿಟ್ಟಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು
ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ಅಪ್ಪ. ಈ ವಾಕ್ಯದ ಮುಖಾಂತರ ನೀನು ಮಾತನಾಡಿದ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ವಾಕ್ಯನ ಆಶೀರ್ವಾದ ಮಾಡು. ವಾಕ್ಯ ಕೇಳುತ್ತಿರುವ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಮುರಿಯಲ್ಪಟ್ಟ ಮನಸ್ಸುಳ್ಳವರಾಗಿರುವುದಾದರೆ, ಮುರಿದ ಹೃದಯ ಉಳ್ಳವರಾಗಿರುವುದಾದರೆ ಅಂಥವರನ್ನ ಸ್ವಾಮಿ ನೀನು ಸಂಧಿಸಿ ಅವರ ಹೃದಯನ ಆನಂದ ಪಡಿಸು ಸ್ವಾಮಿ. ನಿನ್ನ ಆನಂದ ತೈಲದಿಂದ ದೇವರೇ ಅವರ ಹೃದಯವು ಹರ್ಷಗೊಳ್ಳುವುದಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅವರ ಹೃದಯವು ಸಂತೋಷ ಪಡಲಿ, ಅವರ ಹೃದಯದಲ್ಲಿ ದೈವಿಕ ಆನಂದ ಉಂಟಾಗಲಿ ಅಪ್ಪ. ಅಪ್ಪ ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.